ಸೊ ನಿಜವಾಗ್ಲೂ RSS ಕಾನೂನು ಬಾಹಿರ ಚಟುವಟಿಕೆಗಳು ಮಾಡ್ತಾ ಇದೆ ಅಂದರೆ ಯಾಕೆ ಯಾರೊಬ್ಬರು ಕೂಡ ಕೋರ್ಟಲ್ಲಿ ಇದನ್ನು ನಿರೂಪಿಸೋಕ್ಕಾಗಲಿಲ್ಲ? ಡಿಸ್ಮಿಸಲ್ ಆಫ್ ಗವರ್ಮೆಂಟ್ ಎಂಪ್ಲಾಯೀಸ್ ಆನ್ ಬೇಸಿಸ್ ಆಫ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಆಕ್ಟಿವಿಟೀಸ್ ವಿಲ್ ಬಿ ನಲ್ ಅಂಡ್ ವಾಯ್ಡ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ಭಾಗಿಯಾದ್ರು ಅನ್ನೋ ಕಾರಣಕ್ಕೆ ನೀವೇನಾದರೂ ಒಬ್ಬ ಎಂಪ್ಲಾಯಿನ ಡಿಸ್ಮಿಸ್ ಮಾಡಿದರೆ ಇಟ್ ವಿಲ್ ಬಿ ನಲ್ ಅಂಡ್ ವಾಯ್ಡ್. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಗೋವುಗಳು ಮತ್ತೆ ಆ ವ್ಯಾನ್ನ ಬಿಡಬೇಕು ನೀವು ಅಂತ ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ, ಕಲ್ತೋರ್ತಾರೆ ಪೊಲೀಸರ ಮೇಲೆ. ಇವ್ರ ಮೇಲೆ ಆಗಿದ್ದ FIR ನ ರದ್ದು ಮಾಡ್ತಾರೆ. ಆ ರದ್ದು ಮಾಡಕ್ ಆದೇಶ ಮಾಡಿದ್ಯಾರೆ ಗೊತ್ತಾ? ರೆಕಮೆಂಡ್ ಮಾಡಿದ್ಯಾರೆ ಗೊತ್ತಾ? ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು. ಇವ್ರ ಮೇಲೆ ಆಗಿರೋ FIR ನ ವಾಪಸ್ ತಗೊಳ್ಳಿ ಅಂತ ರೆಕಮೆಂಡ್ ಮಾಡೋ ನೀವು ಕಾನೂನು ರಕ್ಷಣೆ ಬಗ್ಗೆ ಮಾತಾಡುವಂತಹ ಮಾರಲ್ ರೈಟ್ಸ್ ಇದೆಯಾ? RSS ನ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂತಹ ಸರ್ಕಾರಿ ನೌಕರರನ್ನ ಅಮಾನತು ಮಾಡಿದ್ದಾರೆ. ಇನ್ನೂ ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ. RSS ಚಟುವಟಿಕೆಗಳು ಇನ್ಮೇಲೆ ಸರ್ಕಾರಿ ಜಾಗಗಳಲ್ಲಾಗಬಾರ್ದು, ಅಂದರೆ ಶಾಲಾ ಗ್ರೌಂಡಲ್ಲಿ ಆಗಬಾರ್ದಂತೆ, ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಕೆಳಗಡೆ ಬರುವಂತಹ ದೇವಸ್ಥಾನಗಳಲ್ಲಿ RSSನ ಚಟುವಟಿಕೆಗಳಾಗಬಾರ್ದಂತೆ, ಮತ್ತು ರಸ್ತೆಗಳ ಮೇಲೆ ಮಾಡೋಕ್ಕೆ ಬಿಡಲ್ಲ ಅಂತೆಲ್ಲ ನೋಟಿಫಿಕೇಶನ್ ಹೊರಡಿಸ್ತಾರಂತೆ. ಇದಕ್ಕೂ ಮುಂಚೆ ಈ ಥರದ ಪ್ರಯತ್ನಗಳಾಗಿತ್ತಾ? ಅದಕ್ಕೆ ನ್ಯಾಯಾಲಯಗಳು ಏನು ಹೇಳಿದೆ ಅಂತ ಒಂದ್ಸತಿ ನೋಡೋಣ. ಸೊ ಮೊದಲ ಪ್ರಶ್ನೆ, ಈ ಥರದ ಪ್ರಯತ್ನಗಳು RSS ಮೇಲೆ ಮುಂಚೆ ಆಗಿತ್ತಾ ಅಂತ ಕೇಳೋದಾದರೆ ಆಗಿತ್ತು. ಬಹಳ ಸರಿ ಮಾಡಿದರು. ಅಂದರೆ RSS ಬ್ಯಾನ್ ಮಾಡೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, RSSನ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರೋ ಪ್ರಯತ್ನಗಳನ್ನು ಮಾಡಿದ್ರು. ಆಗೆಲ್ಲ ಕೋರ್ಟ್ಗಳು ಏನು ಹೇಳ್ತು ಅಂತ ನೋಡೋದಾದರೆ, ಮೊದಲಿಗೆ ಕೇರಳ ಹೈಕೋರ್ಟ್ ಏನು ಹೇಳಿದೆ ನೋಡೋಣ. ಈ ಕೇಸ್ ಲಾ TV ಆನಂದನ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಹೈಕೋರ್ಟಲ್ಲಿ 1981 ಜಡ್ಜ್ಮೆಂಟ್ ಇದು. ದ ಗವರ್ಮೆಂಟ್ಸ್ ಪವರ್ ಟು ಇಶ್ಯೂ ಡೈರೆಕ್ಷನ್ ಅಂಡರ್ ರೂಲ್ 15A ಡಸ್ ನಾಟ್ ಆಥರೈಸ್ ಡಿಸ್ಕ್ರಿಮಿನೇಟರಿ ಡಿನಯಲ್ ಆಫ್ ಪರ್ಮಿಷನ್ ಟು ಪರ್ಟಿಕ್ಯುಲರ್ ಆರ್ಗನೈಸೇಷನ್ಸ್. ಅಂದರೆ ಈಗ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆಯಲ್ಲ, RSSನ ಬ್ಯಾನ್ ಮಾಡಬೇಕು ಅಂತೆಲ್ಲ, ಸೊ ಈ ಥರದ್ದನ್ನು ನೀವು ಮಾಡೋಕ್ಕಾಗಲ್ಲ. ಅಂದರೆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ನ ನೀವು ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರು ಅದನ್ನು ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಎಲ್ಲದು ಅಂತ ಹೇಳಿದ ನಾಟಕ ಎಲ್ಲ ನಿಮಗೆಲ್ಲ ಗೊತ್ತಿದೆ. ಇನ್ನು ಮುಂದೆ ಏನು ಹೇಳ್ತಾರೆ ನೋಡೋಣ. ದ ಕೋರ್ಟ್ ನೋಟೆಡ್ ದಟ್ ಫಂಡಮೆಂಟಲ್ ರೈಟ್ಸ್ ಇನ್ಕ್ಲೂಡಿಂಗ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅಸೆಂಬ್ಲಿ, ಅಸೋಸಿಯೇಷನ್ ಆ್ಯಂಡ್ ಕಾನ್ಸೆನ್ಸ್ ಆರ್ ಸಬ್ಜೆಕ್ಟ್ only to reasonable restriction, and that denial of privileges like use of school buildings without valid reason constitutes hostile discrimination infringing Article 14, 19 and 25. Article 14 ಅಂದರೆ ಕಾನೂನು ಮುಂದೆ ನಾವೆಲ್ಲರೂ ಸಮ, ನಮ್ಮೆಲ್ಲರಿಗೂ ಕಾನೂನು ಸಮನಾಗಿ ಅಪ್ಲೈ ಆಗುತ್ತೆ. ಎವ್ರಿವನ್ ಇಸ್ ಈಕ್ವಲ್ ಬಿಫೋರ್ ದ ಲಾ ಆ್ಯಂಡ್ ಈಕ್ವಲ್ ಲಾ ಫಾರ್ ಆಲ್. ಇದು ಆರ್ಟಿಕಲ್ 14 ಹೇಳುತ್ತೆ. ಆರ್ಟಿಕಲ್ 19 ಇಸ್ ಅಗೇನ್ ಫ್ರೀಡಮ್ ಆಫ್ ಸ್ಪೀಚ್, ರೈಟ್ ಟು ಪೀಸ್ಫುಲಿ ಅಸೆಂಬಲ್, ಇದೆಲ್ಲ ಆರ್ಟಿಕಲ್ 19 ಕೆಳಗಡೆ ಬರುತ್ತೆ. ಆ್ಯಂಡ್ ಆರ್ಟಿಕಲ್ 25 ಇಸ್ ಬೇಸಿಕ್ಲಿ ಫ್ರೀಡಮ್ ಟು ಪ್ರೊಫೆಸ್ ಯುವರ್ ರಿಲಿಜನ್, ಪ್ರಾಕ್ಟಿಸ್ ಯುವರ್ ರಿಲಿಜನ್ ವಿತೌಟ್ ಡಿಸ್ಟರ್ಬಿಂಗ್ ದ ಪಬ್ಲಿಕ್ ಆರ್ಡರ್. ಅಂದರೆ ಯಾವುದೋ ಒಂದು ಶುಕ್ರವಾರ ನೀವು ಆಚೆ ಬಂದು ಕಲ್ಲೊಡಿಯೋ ಹಾಗಿಲ್ಲ, ಅಥವಾ ನಿಮ್ಗೇನೋ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಯಿತು ಅಂತ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದಾಗಲಿ, ಇದೆಲ್ಲ ಫ್ರೀಡಮ್ ಅಲ್ಲ. ಆದರೂ ನಿಮ್ಮ ಧರ್ಮವನ್ನು ನೀವು ಪ್ರಚಾರ ಮಾಡೋದಕ್ಕೆ ನಿಮ್ಗೆ ಫ್ರೀಡಮ್ ಇದೆ ಅಂತ ಆರ್ಟಿಕಲ್ 25 ಹೇಳುತ್ತೆ. ಸೊ ಇಲ್ಲಿ ಕೋರ್ಟು ಅದೇ ಹೇಳ್ತಾ ಇದೆ, ನೀವು ಈ ಥರ ವಿನಾಕಾರಣ, ಅಂದರೆ ಕಾರಣ ಇಲ್ಲದಿರ ನೀವು ಹೇರೋ ರೆಸ್ಟ್ರಿಕ್ಷನ್ಸ್ ಏನಿದೆಯಲ್ಲ, ಅವೆಲ್ಲವೂ ಆರ್ಟಿಕಲ್ 14, 19 and 25ನ ಇನ್ಫ್ರಿಂಜ್ ಮಾಡುತ್ತೆ. ಅಂದರೆ ಈ ಎಲ್ಲ ಕಾನೂನುಗಳನ್ನು ಮೀರಿ ಬಿಡುತ್ತೆ. ಅದು ಇಷ್ಟು ಕಾನೂನುಗಳ ಉಲ್ಲಂಘನೆ ಆಗುತ್ತೆ. ಈ ಆರ್ಟಿಕಲ್ 14, 19 ಏನಿದೆಯಲ್ಲ, ಇವೆಲ್ಲವೂ ಫಂಡಮೆಂಟಲ್ ರೈಟ್ಸ್, ಇವೆಲ್ಲ ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಕೇರಳ ಹೈಕೋರ್ಟ್ ಆಗಲೇ ಹೇಳಿದೆ 81ನಲ್ಲಿ. ಅಂದರೆ ಇದು ಸರ್ಕಾರಿ ಶಾಲೆಗಳನ್ನು ಯೂಸ್ ಮಾಡಬಾರ್ದು RSS ಅವರು ಅಂತ ನೀವೇನು ಹೇಳ್ತಾ ಇದ್ದೀರಾ, ಅದಕ್ಕೆ ಆಗ ಕೇರಳ ಹೈಕೋರ್ಟ್ ಹೇಳಿರೋದು. ಇನ್ನು ಮುಂದೆ ಹೋಗ್ತಾ ನೀವು ಸರ್ಕಾರಿ ನೌಕರರು ಇದರಲ್ಲೆಲ್ಲ ಪಾಲ್ಗೊಳ್ಳಬಾರ್ದು ಅಂತ ಹೇಳಿದಿರಲ್ಲ, ಅದಕ್ಕೆ ಕೋರ್ಟ್ಗಳು ಏನು ಹೇಳಿದೆ ನೋಡೋಣ ಬನ್ನಿ. ಸ್ಟೇಟ್ ಆಫ್ MP ವರ್ಸಸ್ ರಾಮಶಂಕರ್ ರಘುವಂಶಿ, ಇದು 1992. ಇದರಲ್ಲಿ ಕೋರ್ಟ್ ಏನು ಹೇಳಿದೆ ಗೊತ್ತಾ? ದಿ ಹೈಕೋರ್ಟ್ ಹೆಲ್ಡ್ ದ್ಯಾಟ್ ದಿ ಆರ್ಡರ್ ಆಫ್ ಟರ್ಮಿನೇಷನ್ ಆಫ್ ಸರ್ವಿಸ್ ವಾಸ್ ಪ್ಯೂನಿಟಿವ್ ಕ್ಯಾರೆಕ್ಟರ್. ಅಂದರೆ ನೀವು ಟರ್ಮಿನೇಟ್ ಮಾಡಿರೋದು ಅಂದರೆ ಪನಿಷ್ಮೆಂಟ್ ಥರ ಇದೆ. ಸೊ ಈ ಬೇಸಿಕ್ಲಿ ಏನು ಈ ಕೇಸ್ ಅಂದರೆ, ಒಬ್ಬರು ಟೀಚರು RSS ಅಲ್ಲಿ ಭಾಗವಹಿಸಿರ್ತಾರೆ, ಅವ್ರನ್ನ ಡಿಸ್ಮಿಸ್ ಮಾಡಿಬಿಟ್ಟಿರ್ತಾರೆ. ಸೊ ಅವ್ರು ಕೋರ್ಟ್ಗೆ ಹೋದಾಗ ಈ ಥರ ಹೇಳುತ್ತೆ ಕೋರ್ಟು, ನೀವು ಡಿಸ್ಮಿಸ್ ಮಾಡಿರೋದು ಅವರಿಗೆ ಶಿಕ್ಷೆ ಕೊಟ್ಟಿರೋ ಥರ ಇದೆ ಅಂತ ಫಸ್ಟ್ ಹೇಳುತ್ತೆ. ಆಮೇಲೆ ಏನು ಹೇಳುತ್ತೆ ನೋಡೋಣ. ಆ್ಯಂಡ್ ಕ್ವಾಸ್ಟ್ ಇಟ್ ಆನ್ ದ ಗ್ರೌಂಡ್ಸ್ ದಟ್ ಪ್ರಾವಿಷನ್ ಆಫ್ ಆರ್ಟಿಕಲ್ 311 ಆಫ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಡ್ ನಾಟ್ ಬೀನ್ ಕಂಪ್ಲೈಡ್ ವಿತ್. ಆರ್ಟಿಕಲ್ 311 ಇಷ್ಟೇ. ಈ ಸರ್ಕಾರಿ ನೌಕರರು ಸೆಂಟ್ರಲ್ದಾಗಿರ್ಬೋದು ಅಥವಾ ಸ್ಟೇಟ್ದಾಗಿರ್ಬೋದು 311 ಅವ್ರಿಗೆ ಪ್ರೊಟೆಕ್ಟ್ ಮಾಡುತ್ತೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ ಪ್ರೊಟೆಕ್ಟೆಡ್ ಬೈ ದಿಸ್ ಆರ್ಟಿಕಲ್ 311. ಅಂದರೆ ನೀವು ಯಾರನ್ನ ಬೇಕಾದರೂ ನಿಮ್ಮ ಪೊಲಿಟಿಕಲ್ ಎಜೆಂಡಾ, ನಿಮ್ಮ ವೆಂಡಟಾಗೆ ಯಾರನ್ನ ಬೇಕಾದರೆ ಅವ್ರನ್ನ ಯಾವಾಗ ಬೇಕೋ ಅವಾಗ ಕಿತ್ತಾಕೋಕ್ಕಾಗಲ್ಲ. ಯಾಕೆಂದರೆ ಬೇಸಿಕಲಿ ಗೌರ್ಮೆಂಟ್ ಎಂಪ್ಲಾಯೀಸು KN ರಾಜಣ್ಣ ಅಲ್ಲ ನಿಮಗೆ ಬೇಕಾದಾಗ ಕಿತ್ತಾಕೋಕ್ಕೆ. ಸೊ ಅವ್ರಿಗೆ ಈ ಪ್ರೊಟೆಕ್ಷನ್ ಕೊಡುತ್ತೆ 311. ಸೊ ನೀವು ಆ 311 ಕಂಪ್ಲೇಂಟ್ ಮಾಡಿದಿರೋ ಅವ್ರನ್ನ ಕಿತ್ತಾಕಿದ್ದೀರಾ ಅಂತ ಆ ಟರ್ಮಿನೇಷನ್ ಏನು ಮಾಡಿರ್ತಾರಲ್ಲ, ಆ ಶಾಲಾ ಶಿಕ್ಷಕರನ್ನ ಏನು ಕಿತ್ತಾಕಿರ್ತಾರಲ್ಲ, ಆ ಆರ್ಡ್ರನ್ನ ಕ್ವಾಶ್ ಮಾಡುತ್ತೆ MP ಹೈಕೋರ್ಟ್.
ಸೊ ಸರ್ಕಾರಿ ನೌಕರರು RSSನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತ ಹೇಳೋದು ಕಾನೂನು ಬಾಹಿರನೇ ಅಕಾರ್ಡಿಂಗ್ ಟು ದಿಸ್ ಜಡ್ಜ್ಮೆಂಟ್. ಸೊ RSS ಮೇಲೆ ನಿರ್ಬಂಧ ಹೇರಕ್ಕೆ ಹೋದಾಗೆಲ್ಲ ಕೋರ್ಟ್ಗಳು ಸರ್ಕಾರಗಳಿಗೆ ಅಂದರೆ ಯಾವ ಸರ್ಕಾರಗಳಿರಬಹುದು ಅಂತ ಯೋಚನೆ ಮಾಡಿ. ಸೊ ಆ ಸರ್ಕಾರಗಳಿಗೆ ಚಾಟಿ ಬೀಸಿದೆ. ಸೊ ಇನ್ನು ಕೋರ್ಟ್ಗಳು ಏನೇನು ಹೇಳಿದೆ ನೋಡೋಣ ಬನ್ನಿ. 1962 ಬಾಂಬೆ ಹೈಕೋರ್ಟ್ ಹೀಗೆ ಹೇಳುತ್ತೆ, ಎನಿ ಗೌರ್ಮೆಂಟ್ ಎಂಪ್ಲಾಯೀಸ್ ಪಾರ್ಟಿಸಿಪೇಟಿಂಗ್ ಇನ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಕ್ಟಿವಿಟೀಸ್ is not resorting to destructive work and no one can be removed from government service based on this. ಸೊ ಈಗ ಕರ್ನಾಟಕದಲ್ಲಿ ಅಮಾನತು ಮಾಡಿದಾರಲ್ಲ PDO, ಅವ್ರು ನಾಳೆ ಕೋರ್ಟ್ಗೆ ಹೋದರೆ ಅಲ್ಲಿ ಏನಾಗ್ಬೋದು ಅನ್ನೋ ಒಂದು ಚಿಕ್ಕ ಐಡಿಯಾ ನಿಮ್ಗೆ ಆಲ್ರೆಡಿ ಸಿಕ್ಕಿರ್ಬೋದು. ಈಗ ಇನ್ನು 1963 ಉತ್ತರ ಪ್ರದೇಶನ ಹೈಕೋರ್ಟ್ ಹೇಳುತ್ತೆ, being a member of Rashtriya Swayam Sevak Sangh cannot be the only reason for compulsory retirement of any government employees. 1964 Rajasthan High Court, dismissal of government employees on basis of active participation in Rashtriya Swayam Sevak Sangh activities will be null and void. Again, ಈ PDOನೇನು ಡಿಸ್ಮಿಸ್ ಮಾಡಿದ್ರು ಅದೇ ವಿಚಾರ, ಅಂದರೆ ಅದೇ ಥರದ ಕೇಸು, ಸಿಮಿಲರ್ ಕೇಸ್ ಇದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ಭಾಗಿಯಾದರು ಅನ್ನೋ ಕಾರಣಕ್ಕೆ ನೀವೇನಾದರೂ ಒಬ್ಬ ಎಂಪ್ಲಾಯ್ನ ಡಿಸ್ಮಿಸ್ ಮಾಡಿದರೆ ಇಟ್ ವಿಲ್ ಬಿ ನಲ್ ಅಂಡ್ ವಾಯ್ಡ್. 1964 ಹೇಳಿರೋದು, ಇನ್ನೂ ಕೆಲವರಿಗೆ ಅರ್ಥ ಆಗಿಲ್ಲ. ಪಂಜಾಬ್ ಹೈಕೋರ್ಟ್ ಡೆಲ್ಲಿ 1965, ಅಂದರೆ ಆಗ ಡೆಲ್ಲಿಯ ಜುರಿಸ್ಟಿಕ್ಷನ್ಸ್ ಎಲ್ಲ ಪಂಜಾಬ್ ಹೈಕೋರ್ಟ್ ಕೆಳಗಡೆ ಬರ್ತಾಯಿತ್ತು. ಸೊ ಅದಕ್ಕೆ ಡೆಲ್ಲಿ ಅಂತಿದೆ. ಪಾರ್ಟಿಸಿಪೇಟಿಂಗ್ ಇನ್ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಆಕ್ಟಿವಿಟೀಸ್ ಕ್ಯಾನ್ ನಾಟ್ ಬಿ ಟರ್ಮ್ಡ್ ನೀದರ್ ಡಿಸ್ಟ್ರಕ್ಟಿವ್ ವರ್ಕ್ ನಾರ್ ಇಲ್ಲೀಗಲ್. ನೋ ಗೌರ್ಮೆಂಟ್ ಎಂಪ್ಲಾಯೀಸ್ ಕ್ಯಾನ್ ಬಿ ಪನಿಷ್ಡ್ ಆನ್ ದಿಸ್ ಬೇಸಿಸ್. ಇಷ್ಟೆಲ್ಲ ಜಡ್ಜ್ಮೆಂಟ್ಗಳಿದ್ರು ಕೂಡ ರಾಜ್ಯ ಸರ್ಕಾರ ಬಡವ್ರ ಮೇಲೆ ಅವ್ರ ಶಕ್ತಿ ತೋರ್ಸಕ್ಕೆ ಹೊರಟಿದೆಯಲ್ಲ, ಯಾರು ನಿಜವಾಗ್ಲೂ ಕಾನೂನು ಪ್ರಕಾರ ನಡ್ಕೊಳ್ತಾ ಇದ್ದಾರೆ ನೀವು ಯೋಚನೆ ಮಾಡಿ. ಮೈಸೂರು ಹೈಕೋರ್ಟ್ ಬೆಂಗಳೂರು, ಅಂದರೆ ಆಗ ಕರ್ನಾಟಕ ಹೈಕೋರ್ಟ್, ಅಂದರೆ 1966ನೇ ಕೇಸು ಮೈಸೂರು ಹೈಕೋರ್ಟ್ ಅಂತಾನೆ ಕರೀತಾ ಇದ್ರು 1966ರಲ್ಲಿ. ಬೀಯಿಂಗ್ ಅ ಮೆಂಬರ್ ಆಫ್ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಕಾಂಟ್ ಬಿ ಅ ವ್ಯಾಲಿಡ್ ರೀಸನ್ ಟು ಡಿಪ್ರೈವ್ ಅನ್ ಇಂಡಿವಿಜುವಲ್ ಅನ್ ಆಪರ್ಚುನಿಟಿ ಟು ಬಿ ಅಪಾಯಿಂಟೆಡ್ ಆಸ್ ಅ ಜಸ್ಟಿಸ್. ಅವರೊಬ್ಬರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿದ್ದರು ಅನ್ನೋ ಕಾರಣಕ್ಕೆ ಅವ್ರು ಜಡ್ಜ್ ಆಗೋದು ಬೇಡ, ಅವ್ರು ಜಸ್ಟಿಸ್ ಆಗೋದು ಬೇಡ ಅಂತ ನೀವು ಹೇಳಕ್ಕೆ ಬರಲ್ಲ ಅಂತ ಆಗಿನ ಕರ್ನಾಟಕ ಹೈಕೋರ್ಟ್, ಅಂದರೆ ಮೈಸೂರು ಹೈಕೋರ್ಟ್ ಹೇಳಿತ್ತು 1966ರಲ್ಲಿ. ಪಂಜಾಬ್ ಅಂಡ್ ಹರಿಯಾಣ ಹೈಕೋರ್ಟ್ ಚಂಡೀಗಢ 1967. ನೋ ಗೌರ್ಮೆಂಟ್ ಎಂಪ್ಲಾಯೀಸ್ ಕ್ಯಾನ್ ಬಿ ಡಿಸ್ಮಿಸ್ಡ್ ಆನ್ ಬೇಸಿಸ್ ಆಫ್ ಹಿಸ್ ಪಾರ್ಟಿಸಿಪೇಷನ್ ಇನ್ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಕ್ಯಾಂಪ್ಸ್. ಅಗೇನ್, ಸಂಘದ ಚಟುವಟಿಕೆಗಳಲ್ಲಿ, ಸಂಘದ ಕ್ಯಾಂಪ್ಗಳಲ್ಲಿ ನೀವು ಭಾಗಿಯಾದರೆ ನಿಮ್ಮನ್ನು ಡಿಸ್ಮಿಸ್ ಮಾಡೋಕ್ಕಾಗಲ್ಲ ಅಂತ ಪಂಜಾಬ್ ಹೈಕೋರ್ಟ್ ಹೇಳಿದೆ. ಮಧ್ಯಪ್ರದೇಶ ಹೈಕೋರ್ಟ್ 1973, ನೋ ಎಂಪ್ಲಾಯೀಸ್ ಕ್ಯಾನ್ ಬಿ ರಿಮೂವ್ಡ್ ಆನ್ ಬೇಸಿಸ್ ಆಫ್ ಹಿಸ್ ಪಾರ್ಟಿಸಿಪೇಷನ್ ಇನ್ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಪ್ರೋಗ್ರಾಮ್. ಎನಿ ಆರ್ಡರ್ ಇಶ್ಯೂಡ್ ಫಾರ್ ದ ಸೇಕ್ ಆಫ್ ಜಸ್ಟಿಫಿಕೇಶನ್ ಇನ್ ದ ಸೇಮ್ ವಿಲ್ ನಾಟ್ ಬಿ ವ್ಯಾಲಿಡ್. ಇದು ಚಾಟಿ ಏಟು, ಅಂದರೆ 1973. ಇದನ್ನೆಲ್ಲ ನೋಡಿದ ಮೇಲೂ ಕೂಡ ಸರ್ಕಾರಿ ನೌಕರರು RSSನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಸರ್ಕಾರ ಏನಾದರೂ ನೋಟಿಸ್ ಇಶ್ಯೂ ಮಾಡಿದರೆ ಕಾನೂನು ಬಾಹಿರಾನ ಅಲ್ವಾ? ಇನ್ನು ಮುಂದೆ ನೋಡೋಣ. 1970 ಗುಜರಾತ್ ಹೈಕೋರ್ಟ್ ಅಹಮದಾಬಾದ್, ರಿಲೇಷನ್ ವಿತ್ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಡಸಂಟ್ ಪ್ರೂವ್ ದಟ್ ಇಟ್ ಈಸ್ ಅ ಪೊಲಿಟಿಕಲ್ ಪ್ರೊಟೆಸ್ಟ್, ಹೆನ್ಸ್ ನೋ ಗವರ್ಮೆಂಟ್ ಎಂಪ್ಲಾಯೀಸ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಹಿಸ್ ಸರ್ವಿಸ್ ಬೇಸ್ಡ್ ಆನ್ ದಿಸ್ ಪಾಯಿಂಟ್. 1982 ಕೇರಳ ಹೈಕೋರ್ಟ್ ಎರ್ನಾಕುಲಂ, ನೋ ಇಂಡಿವಿಜುವಲ್ ಕ್ಯಾನ್ ಬಿ ಸ್ಟಾಪ್ ಫ್ರಮ್ ಬೀಯಿಂಗ್ ಅಪಾಯಿಂಟೆಡ್ ಆಸ್ ಅ ಗವರ್ಮೆಂಟ್ ಎಂಪ್ಲಾಯ್ ಆನ್ ಬೇಸಿಸ್ ಆಫ್ ಹಿಸ್ ಬೀಯಿಂಗ್ ಅ ಮೆಂಬರ್ ಆಫ್ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವರೊಬ್ಬರು ಸ್ವಯಂ ಸೇವಕರು ಅನ್ನೋ ಕಾರಣಕ್ಕೆ ನೀವು ಅವ್ರನ್ನ ಗೌರ್ಮೆಂಟ್ ಕೆಲಸಕ್ಕೆ ತೊಗೊಳಲ್ಲ ಅಂತ ಹೇಳೋದಕ್ಕೂ ಕೂಡ ಕಾನೂನು ಬಾಹಿರ. ಕೆಲಸ ಮಾಡ್ತಾ ಇರೋರನ್ನ ತೆಗಿಯೋದು ದೂರದ ವಿಷಯ. ಸೊ ಇದನ್ನು 1982ರಲ್ಲಿ ಅಗೇನ್ ಕೇರಳ ಹೈಕೋರ್ಟ್ ಹೇಳಿದೆ. ಸ್ಟೇಟ್ ಆಫ್ ಮಧ್ಯಪ್ರದೇಶ್ ವರ್ಸಸ್ ರಾಮಶಂಕರ್, ಇದು 1983, ನೋ ಎಂಪ್ಲಾಯೀಸ್ ಕ್ಯಾನ್ ಬಿ ರಿಮೂವ್ ಫ್ರಮ್ ಸರ್ವಿಸ್ ಆನ್ ಬೇಸಿಸ್ ಆಫ್ ಹಿಮ್ ಪಾರ್ಟಿಸಿಪೇಟಿಂಗ್ ಇನ್ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಆಕ್ಟಿವಿಟೀಸ್. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ UAPA, ಇದು 1993. ಗೊತ್ತಿರ್ಬೋದು ನಿಮ್ಗೆ ಇದೆಲ್ಲ ಏನು ಅಂತ. ಬಾಬ್ರಿ ಬಿಲ್ಡಿಂಗ್ ಡೆಮಾಲಿಷನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಎಳ್ಕೊಂಬಂದಿದ್ರು. ಅದಕ್ಕೆ ಕೋರ್ಟ್ ಹೇಳಿದೆ, ನಾಟ್ ಇನಫ್ ರೀಸನ್ಸ್ ಟು ಡಿಕ್ಲೇರ್ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಇಲ್ಲೀಗಲ್. ಆಗ ಸಂಘವನ್ನು ಬ್ಯಾನ್ ಮಾಡಿದರು 1992ರಲ್ಲಿ. ಬಾಬ್ರಿ ಬಿಲ್ಡಿಂಗ್ನ ಹೊಡೆದಾಕಿದ್ದು RSS ಅವರೇ ಅಂತ. ಆಮೇಲೆ ಕೋರ್ಟ್ ಈ ಥರ ಹೇಳಿದೆ. ಸೊ ನಿಜವಾಗ್ಲೂ RSS ಕಾನೂನು ಬಾಹಿರ ಚಟುವಟಿಕೆಗಳು ಮಾಡ್ತಾ ಇದೆ ಅಂದರೆ ಯಾಕೆ ಯಾರೊಬ್ಬರು ಕೂಡ ಕೋರ್ಟಲ್ಲಿ ಇದನ್ನು ನಿರೂಪಿಸೋಕ್ಕಾಗಲಿಲ್ಲ? ಅಂದರೆ ಈಗ ಯಾರ್ಯಾರು ಎಗರಾಡ್ತಾ ಇದ್ದಾರಲ್ಲ, ಅವರ ಹಿಂದಿನ ತಲೆಮಾರುಗಳು ಭಾಳಷ್ಟು ಜನ ಟ್ರೈ ಮಾಡಿದರು. ಮತ್ತು ಆಗ ಸರ್ಕಾರ ಏನೋ BJPದಿತ್ತು ಅಥವಾ JDSದಿತ್ತು ಅಥವಾ ಬೇರೆ ಯಾರ್ದೋ ಇತ್ತು ಅಂತಲ್ಲ. ಈಗ ಯಾರು ಎಗರಾಡ್ತಾ ಇದ್ದಾರಲ್ಲ ಟು ಮೂನ್ ಆ್ಯಂಡ್ ಬ್ಯಾಕ್, ಅವರೇ ಅವಾಗಲೂ ಇದ್ದಿದ್ದು. ಆದರೂ ಅವ್ರ ಕೈಲಿ ನಿರೂಪಿಸೋಕ್ಕಾಗಿಲ್ಲ. ಯಾಕೆಂದರೆ BJP ಇದ್ದರೆ ಕೋರ್ಟ್ ನಿಮ್ಮದು, ಗೋಧಿ ಕೋರ್ಟ್ಗಳು, ಗೋಧಿ ಮೀಡಿಯಾಗಳು, ಈ ಥರ ಎಲ್ಲ ಹೇಳಿಬಿಡ್ತಾರಲ್ಲ. ಈಗ ರಾಮ ಮಂದಿರ ಜಡ್ಜ್ಮೆಂಟ್ ಬಂದಾಗ ಹೇಳಿದ್ರಲ್ಲ, ಇದೆಲ್ಲ ಸರ್ಕಾರಗಳು ಇನ್ಫ್ಲೂಯೆನ್ಸ್ ಮಾಡ್ತಾಯಿದೆ ಕೋರ್ಟ್ನ. ಈ ಥರ ಆಪಾದನೆ ಮಾಡೋಕ್ಕೂ ನಿಮಗೆ ಚಾನ್ಸ್ ಇಲ್ಲ. ಯಾಕೆಂದರೆ ಆಗಿದ್ದಿದ್ದು ಕಾಂಗ್ರೆಸ್ ಸರ್ಕಾರಗಳೇ. ಸೊ ನಿಮ್ಮದೇ ಸರ್ಕಾರ ಇರಬೇಕಾದ್ರೆ
ಕೋರ್ಟ್ಗಳು ಈ ಥರ ಹೇಳಿವೆಯಲ್ಲ, ಇದಕ್ಕೇನು ಹೇಳ್ತೀರಾ? ಸೊ ಕನ್ಕ್ಲೂಷನ್ ಏನು ಅಂತ ನಾನು ಹೇಳೋದಕ್ಕಿಂತ ಈಗ ಆಲ್ರೆಡಿ ನಿಮಗೆ ಅರ್ಥ ಆಗಿರುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ಭಾಗಿಯಾಗೋದು ಯಾವುದೇ ಕಾರಣಕ್ಕೂ ಅಪರಾಧ ಅಲ್ಲ, ಕಾನೂನು ಬಾಹಿರ ಅಲ್ಲ. ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಹೈಕೋರ್ಟ್ಗಳ ಜಡ್ಜ್ಮೆಂಟ್ ಓದಿದ್ದೀನಿ ನಾನು. ಎಲ್ಲೂ ಕೂಡ ಇದೊಂದು ಕಾನೂನು ಬಾಹಿರ ಚಟುವಟಿಕೆ ಅಥವಾ ಇದೊಂದು ದೇಶದ್ರೋಹದ ಚಟುವಟಿಕೆ ಅಥವಾ ಈ RSSನ ಸ್ವಯಂ ಸೇವಕರು ಏನೋ ಒಂದು ಆಯಿತು ಅಂತ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ, ಪೊಲೀಸರಿಗೆ ಕಲ್ಲಲ್ಲಿ ಹೊಡಿತಾರೆ, ಶುಕ್ರವಾರದೊತ್ತು ಕಲ್ಲಲ್ಲಿ ಹೊಡಿತಾರೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಲಿ ಅಂತಲೇ ಗೋವುಗಳ ಶಿರಚ್ಛೇದನ ಮಾಡಿ ನಡು ರಸ್ತೆಯಲ್ಲಿಡ್ತಾರೆ ಅಂತ ಯಾವ ಕೋರ್ಟ್ಗಳು ಹೇಳಿಲ್ವಲ್ಲ. ಎನಿವೆ, ಯಾರು ಕಾನೂನು ಪರ ಇದ್ದಾರೆ, ಯಾರು ಕಾನೂನು ವಿರುದ್ಧ ಇದ್ದಾರೆ ಅಂತ ಜನ ಡಿಸೈಡ್ ಮಾಡಲಿ. ಆದರೂ ಕಾನೂನು ಬಾಹಿರ ಚಟುವಟಿಕೆ ಏನು ಅಂತ ಒಂದೇ ಒಂದು ಉದಾಹರಣೆ ಕೊಟ್ಟು ನಾನು ಹೇಳಲೇಬೇಕು. ಆಗ ಕಾನೂನು ಪರ ಅಂದರೆ ಏನು, ಕಾನೂನು ವಿರುದ್ಧ ಅಂದರೆ ಏನು ಅನ್ನೋದು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. 2019 ಆಗಸ್ಟ್ 11ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ಚಿತ್ತಾಪುರಲ್ಲಿ ರಾತ್ರಿ 10 ಗಂಟೆಗೆ ಒಂದು ಅಕ್ರಮವಾಗಿ ಗೋವು ಸಾಗಿಸ್ತಾ ಇರ್ತಾರೆ. ಆ ವ್ಯಾನನ್ನು ಮಹಿಳಾ ASI ಅಂಬುಬಾಯಿ ಅಂತ ಮತ್ತು ಕಾನ್ಸ್ಟೇಬಲು ಶಿವಯ್ಯ ಇವರು ಅಲ್ಲೊಂದು ಚೆಕ್ ಪೋಸ್ಟ್ ಇದೆ, ಆ ಚೆಕ್ ಪೋಸ್ಟ್ ಹತ್ರ ಹಿಡಿದು ಬಿಡ್ತಾರೆ. ಹಿಡಿದು ಆ ವ್ಯಾನ್ನ ಪೊಲೀಸ್ ಸ್ಟೇಷನ್ಗೆ ತೊಗೊಂಡೋಗ್ತಾರೆ. ಸೊ ಈ ವ್ಯಾನ್ ಯಾರ್ದು ಗೊತ್ತಾ? ಅಂದರೆ ಈ ಅಕ್ರಮವಾಗಿ ಗೋವು ಸಾಗಿಸ್ತಾ ಇರ್ತಾರಲ್ಲ, ಆ ವ್ಯಾನ್ ಯಾರ್ದು ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರ್ಬೋದು. ಆದರೂ ಈ ಸ್ಕ್ರೀನ್ ಮೇಲೆ ಅವ್ರ ಹೆಸರುಗಳನ್ನು ಹಾಕ್ತೀನಿ, ಓದ್ಕೊಳ್ಳಿ. ಅವ್ರ ಹೆಸರು ಓದಿ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇವ್ರುಗಳು ಅವ್ರ ಪಟಾಲಂಗಳಿಗೆಲ್ಲ ಫೋನ್ ಮಾಡಿಬಿಡ್ತಾರೆ, ಈ ಥರ ನಮ್ಮ ಗಾಡಿನ ಹಿಡಿದ್ಬಿಟ್ಟಿದ್ದಾರೆ, ಪೊಲೀಸ್ ಸ್ಟೇಷನ್ ಹತ್ರ ಬನ್ನಿ ಅಂತ. ಪೊಲೀಸ್ ಸ್ಟೇಷನ್ ಹತ್ರ ಅವ್ರ ಪಟಾಲಂಗಳೆಲ್ಲ ಬಂದಮೇಲೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಗೋವುಗಳು ಮತ್ತು ಆ ವ್ಯಾನ್ನ ಬಿಡಬೇಕು ನೀವು ಅಂತ ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ, ಕಲ್ತೂರ್ತಾರೆ ಪೊಲೀಸರ ಮೇಲೆ. ಇದರಿಂದ ಪೊಲೀಸರು ಗಾಯಗೊಳ್ತಾರೆ, ಪೊಲೀಸ್ ವಾಹನಗಳನ್ನು ಜಖಮ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಮೇಲೂ ಅಟ್ಯಾಕ್ ಆಗುತ್ತೆ. ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಇವ್ರು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಗೋವನ್ನು ಮತ್ತು ಆ ವ್ಯಾನ್ನ ಇನ್ವೆಸ್ಟಿಗೇಷನ್ ಮಾಡಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆ ಭಾರತ ಸಂವಿಧಾನ ಇದೆಲ್ಲ ಬರೀ ಹಿಂದೂಗಳಿಗಲ್ವಾ, ಸೊ ಇವ್ರಿಗೆ ಅನ್ವಯಿಸೋದಿಲ್ಲ. ಸೊ ಇವ್ರಿಗೆ ಆ ಪೇಷನ್ಸ್ ಇರಲಿಲ್ಲ. ಎಷ್ಟು ಇಂಟಾಲರೆನ್ಸ್ ಇತ್ತು ಅಂದರೆ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ. ಸೊ ಇದೇನು ಹೊಸದ ಇಲ್ಲ, ಹಳೇದೆ. ಆದರೆ ಹೊಸದೇನು ಗೊತ್ತಾ, ಇವ್ರ ಮೇಲೆ ಆಗಿದ್ದ FIRನ ರದ್ದು ಮಾಡ್ತಾರೆ. ಆ ರದ್ದು ಮಾಡೋಕೆ ಆದೇಶ ಮಾಡಿದ್ಯಾರು ಗೊತ್ತಾ, ರೆಕಮೆಂಡ್ ಮಾಡಿದ್ಯಾರು ಗೊತ್ತಾ? ಯಾರು ಸಂವಿಧಾನವನ್ನು ರಕ್ಷಿಸೋಕೆ ಅಂತ ಓಡಾಡ್ತಾ ಇದಾರಲ್ಲ ಈಗ, ಸನ್ಮಾನ್ಯ ಶ್ರೀ 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 ಪ್ರಿಯಾಂಕ ಖರ್ಗೆ ಅವರು. ಪೊಲೀಸರಿಗೆ ಕಲ್ಲಲ್ಲಿ ಹೊಡೆಯೋದು, ಪೊಲೀಸ್ ವಾಹನಗಳಿಗೆ ಕಲ್ಲಲ್ಲಿ ಹೊಡೆಯೋದು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದು, ಇದಲ್ವಾ ಕಾನೂನು ಬಾಹಿರ ಚಟುವಟಿಕೆ ಅಂದರೆ? ಇವ್ರ ಮೇಲಾಗಿರೋ FIRನ ವಾಪಸ್ ತಗೊಳ್ಳಿ ಅಂತ ರೆಕಮೆಂಡ್ ಮಾಡೋ ನೀವು ಕಾನೂನು ರಕ್ಷಣೆ ಬಗ್ಗೆ ಮಾತಾಡುವಂತಹ ಮಾರಲ್ ರೈಟ್ಸ್ ಇದೆಯಾ ಅಂತ ಕರ್ನಾಟಕದ ಜನ ತೀರ್ಮಾನ ಮಾಡ್ತಾರೆ. RSSನ ಪಥಸಂಚಲನಗಳು ಎಲ್ಲ ಜಿಲ್ಲೆಯ ಎಲ್ಲ ಭಾಗಗಳಲ್ಲೂ ನಡೆಯುತ್ತೆ. ಎಲ್ಲೋ ಒಂದು ಭಾಗದಲ್ಲಿ ಪಥಸಂಚಲನ ನಿಲ್ಲಿಸಿ ನಾನು ಗೆದ್ದೆ ಅಂತ ಬೀಗೋದು ಹೇಗಿದೆ ಗೊತ್ತಾ? ಆನೆಗೆ ಹಪ್ಪಳ ತಿನ್ನಿಸಿ ಹೊಟ್ಟೆ ತುಂಬಿದೆ ಅಂತ ಹೇಳ್ದಂಗೆ ಆಯ್ತು.